ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಶಾಸಕರಿಗೆ ಫುಲ್ ಕ್ಲಾಸ್. ಸಾರ್ವಜನಿಕರು ಮತ್ತು ಶಾಸಕರ ನಡುವೆ ಫುಲ್ ಫೈಟ್. ಹಾಸನ ಜಿಲ್ಲೆಯ ಬೇಲೂರು ಪುರಸಭೆ ಆವರಣದಲ್ಲಿ ನಡೆದ 2026-27ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಬೇಲೂರು ಶಾಸಕರು ಮತ್ತು ಸಾರ್ವಜನಿಕರ ನಡುವೆ ವಾಗ್ವಾದ ನಡೆದಿರುವ ಘಟನೆ ನಡೆದಿದೆ. ಇನ್ನು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ಶಾಂತಕುಮಾರ್ ಮಾತನಾಡಿ 2026-27ನೇ ಬಜೆಟ್ ಪೂರ್ವಭಾವಿ ಸಭೆ 2009ರಿಂದ ಸರ್ಕಾರದ ನಿಯಮಾನುಸಾರ ನಾನು ಅಧ್ಯಕ್ಷನಾದ ಅವಧಿಯಲ್ಲಿ ಮೊದಲು ಪ್ರಾರಂಭವಾಗಿತ್ತು. ಈ ಸಭೆ ಪ್ರತಿ ಹಂತದಲ್ಲಿಯೂ ಪತ್ರಕರ್ತರು, ಸಂಘಟನೆಯ ಮುಖಂಡರು, ಬೇಲೂರು ಸಾರ್ವಜನಿಕರು ಎಲ್ಲರ ಸಲಹೆ ಪಡೆದು ಪುರಸಭೆ ಬಜೆಟ್ ರೂಪಿಸಿತ್ತು. ಬೇಲೂರು ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಪತ್ರಕರ್ತರು ಅದರ ಅನುಸಾರ ರೂಪುರೇಷೆ ಬಗ್ಗೆ ತಮ್ಮ ಮಾಹಿತಿಯನ್ನ ನೀಡ್ತಾ ಇದ್ರು. ಆದರೆ ಇಲ್ಲಿಯವರೆಗೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ನಡೆದ ಅಹವಾಲನ್ನ ಸ್ವೀಕರಿಸುತ್ತಾರೆ ವಿನಃ ಯಾವುದೇ ಮನವಿ ಕಾರ್ಯಗತವಾಗುವುದಿಲ್ಲ ಎಂದು ವಿಷಾದವನ್ನ ವ್ಯಕ್ತಪಡಿಸಿದ್ರು. ಬಸ್ ಸ್ಟಾಪ್ ಅಂತ ಹೇಳಿ 30 ಲಕ್ಷ, ಬೋರನಗೌಡ ಬಸ್ ಸ್ಟಾಪ್ ಅಂತ 30 ಲಕ್ಷ, ಅದರೊಳಗಡೆ ಕುಡಿಯೋ ನೀರಿನ ಘಟಕ, ಮಹಿಳೆಯರಿಗೆ ಕೂರ್ಲಿಕ್ಕೆ ತಂಗುದಾಣ ಅಂತ ಮಾಡಿದ್ದು. ಆ ಕ್ರಿಯಾ ಯೋಜನೆಯೂ ಬದಲಾವಣೆ ಮಾಡಿದ್ದಾರೆ. ಹೆಂಗಿದ್ದ ಲಿಂಗೇಶ್ ಅವರು ಆ ಕ್ರಿಯಾ ಯೋಜನೆ ಅಪ್ರೂವಲ್ ಮಾಡಿದ್ರು. ನೀವು ಬಂದ ನಂತರ ಬದಲಾವಣೆ ಮಾಡಿದರೆ ಯಾಕೆ ಮಾಡಿದರೆ ಅಂತ ದಯವಿಟ್ಟು ನೀವೇ ಹೇಳಬೇಕು. ಆಮೇಲೆ ಏನಾಗಿದೆ ನೋಡಿ, JPPನಲ್ಲಿ ಹಿಂದೆ ಇದ್ದಂಥ ನಗರೋದ್ಯಾನದಲ್ಲಿ SCP ವರ್ಕಲ್ಲಿ ಟೆಂಡರ್ ಆಗಿದೆ. ಆಗಾಗಲೇ ಪೂರ್ತಿ ರಸ್ತೆ ಆಗಿದೆ, UTD ಕೆಲಸ ಎಲ್ಲ ಆಗಿದೆ, SFC ಅಲ್ಲಿ ಪೈಪ್ಲೈನ್ ಮಾಡಿದರೆ ಅಲ್ಲಿ ತಾರ ಹಾಕಿ ಅಂತ ಹೇಳಿದ್ರೆ ಇನ್ನೂ ಪೂಜೆ ಮಾಡಿ ಜನಗಳಿಗೆ ಓಡಾಡಕ್ಕೆ ಆಗ್ತಾ ಇಲ್ಲ. ಯಾವಾಗ ತಾರ ಹಾಕೋದು ಅದಕ್ಕೆಲ್ಲ? ಇನ್ನು ಈ ಹಿಂದೆ ನನ್ನ ವಾರ್ಡಿನ ಅಭಿವೃದ್ಧಿ ಕೆಲಸ ತಯಾರಿಸಿದ್ದ ಪ್ರಿಯಾ ಯೋಜನೆಯನ್ನ ಶಾಸಕರು ಬೇರೆ ವರ್ಗಾಯಿಸಿದ್ದಾರೆ ಎಂದು ಅಸಮಾಧಾನ ಕೂಡ ಕೇಳಿಬಂದಿತ್ತು. ಬೇಲೂರು ಪುರಸಭೆ 23 ವಾರ್ಡ್ ಸದಸ್ಯರು ತಮ್ಮದೇ ಆದ ವಾರ್ಡ್ ಅಭಿವೃದ್ಧಿಗೆ ಸಾಮಾನ್ಯ ಸಭೆಯಲ್ಲಿ ರಸ್ತೆ, ಚರಂಡಿ, ಮೂಲಭೂತ ಸೌಕರ್ಯಗಳಿಗೆ ಹೋರಾಡಿ ಕಾಮಗಾರಿಯನ್ನ ಮಾಡಲು ರೂಪುರೇಷೆ ಪುರಸಭೆಯಿಂದ ತಯಾರಿಸುತ್ತಾರೆ. ಆದರೆ ಬೇಲೂರು ಶಾಸಕರು ಮೂಗು ತೂರಿಸಿ ಅಭಿವೃದ್ಧಿ ಕೆಲಸ ಆಗದಂತೆ ತಮಗಾಗಬೇಕಾದ ವಾರ್ಡ್ಗೆ ಹಾಕಿಸಿ ನಮ್ಮ ವಾರ್ಡ್ಗಳಿಗೆ ಅನ್ಯಾಯ ಮಾಡ್ತಾರೆ ಎಂದು ಕೆಲವರು ಆರೋಪಿಸಿದ್ರು. ಇನ್ನು ಪತ್ರಕರ್ತರಾದ ಅಬ್ರಾರ್ ಮಾತನಾಡಿ 2026-27ನೇ ಸಾಲಿನ ಪುರಸಭೆ ಬಜೆಟ್ ಸಾರ್ವಜನಿಕ ಸಭೆಯಲ್ಲ, ಇದು ಕಾಟಾಚಾರದ ಸಭೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ಪುರಸಭೆಯ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸುಮಾರು 9 ವರ್ಷಗಳಿಂದಲೂ ಪಾಲ್ಗೊಂಡಿದ್ದು ನನ್ನ ಅಭಿಪ್ರಾಯವನ್ನ ಹೇಳ್ತಿದ್ದೇನೆ. ಆದರೆ ಕೆಲವೊಮ್ಮೆ ನಮ್ಮ ಅಭಿಪ್ರಾಯಗಳನ್ನ ಕಡೆಗಣಿಸಲಾಗ್ತಾ ಇದೆ. ಹೀಗಿರುವಾಗ ನಮ್ಮನ್ನ ಪುರಸಭೆಯ ಬಜೆಟ್ ಸಭೆಗೆ ಏಕೆ ಕರಿಬೇಕು ಎಂದಿದ್ದಾರೆ. ಜನಕ್ಕೆ ಏನು ಉತ್ತರಿಸ್ತಾರೆ, ಪುರಸಭಾ ಸದಸ್ಯರು ಏನು ಉತ್ತರಿಸ್ತಾರೆ, ಚುನಾಯಿತ ಆಗಿರ್ತಾರೆ, ಏನು ಉತ್ತರ ಕೊಡ್ಬೇಕಾಗಿರುತ್ತೆ. ಈಗ ಆಗಾಗ್ಲೇ ನಮ್ಮ ಶಾಂತಣ್ಣವರು ಒಂದು ಮಾತು ಹೇಳಿದ್ರು, ಡಬಲ್ ಗೇಮ್ ರಾಜಕಾರಣ ನಡೀತಾ ಇದೆ ಅನ್ನೋದು ನನಗಿಲ್ಲ ಅನುಮಾನ ಮೂಡ್ತಿದೆ. ಯಾವ ರಾಜಕಾರಣ ತೀಟೆಗೋಸ್ಕರ ಸಾರ್ವಜನಿಕ ರೋಡೇ ಕಾಣ್ತಲೇ ರಸ್ತೆನೇ ಕಾಣ್ತಲೇ ರೋಡ್ಗಳನ್ನ ಯಾರೋ ಪ್ರಭಾವಿಗಳಂತ ಏನಿಲ್ಲ, ನಾವು ನೀವು ವೋಟ್ ಹಾಕಿರೋ ಶಾಸಕರೇ ಅಡ್ಡ ಬರ್ತಾರೆ ಅಂತ ಹೇಳ್ತಾರೆ. ಎಷ್ಟು ದುರ್ದೈವ ಅಲ್ವಾ? ಏನ್ ಆಗ್ತಿದೆ ಬೇಲೂರು ಬಗ್ಗೆ ಒಂದು ಸಾಮಾನ್ಯ ಕಾಳಜಿ ಇಲ್ಲ ಅಂದ್ರೆ ಹೇಗೆ? ಈ ಕಾಟಾಚಾರದ ನಾನು ಸಾರನ್ನು ಮಾತಾಡಬೇಕು, ಊರವ್ರ ಬಗ್ಗೆ ಎಲ್ಲ ಮಾತಾಡ್ಬೋದು. ನಾನೊಬ್ಬ ಪತ್ರಕರ್ತನಾಗಿ ನನ್ನ ವಾರ್ಡ್ನ ಸಮಸ್ಯೆ ಸುಮಾರು 2017ರಿಂದ ನಾನು ಪ್ರಸ್ತಾಪ ಮಾಡ್ತಿದ್ದೀನಿ. 4ನೇ ವಾರ್ಡಿನ ಸಮಸ್ಯೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ UGD ಸಮಸ್ಯೆ ಸಾಕಷ್ಟು ಹೋರಾಟ ಮಾಡಿ 12.5 ಲಕ್ಷ ರಿಸರ್ವ್ ಮಾಡಿಸಿದ್ವಿ. ಆ ದುಡ್ಡು ಎಲ್ರಿ ಇಂಜಿನಿಯರ್ ಸಾಹೇಬ್ರೆ? ಏನ್ ಮಾಡ್ತಿದ್ದೀರಾ ನೀವು? ಈಗ ನೀವು 12.5 ಲಕ್ಷ ಅನುದಾನ ಇತ್ತು, ಅದನ್ನ UGD ಸರಿಪಡಿಸದಲೆ ಆ ಹಣ ಏನಾಗಿದೆ ಅನ್ನೋದು ಬೇಕು. ಮುಂದಿನ ದಿನಗಳಲ್ಲಿ ಇವು UGD ಸರಿಪಡಿಸಲಿಲ್ಲ ಅಂದ್ರೆ ಒಬ್ಬರು ಮನೆಯವರು ನಮ್ಮ ವಾರ್ಡಲ್ಲಿ ಕಂದಾಯ ಕಟ್ಟಲಿಕ್ಕೆ ನಾನಂತೂ ಬಿಡಲ್ಲ. ಇನ್ನು ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿಗಳಾದ ಶಿಗ್ಗಾವಿ ಪುರಸಭಾ ಸದಸ್ಯರಾದ ಮೀನಾಕ್ಷಿ ವೆಂಕಟೇಶ, ಶಾಂತಕುಮಾರ್, ಜಮೀಲಾ ತೌಫಿಕ್, ಗಿರೀಶ, ತೀರ್ಥಕುಮಾರಿ, ವೆಂಕಟೇಶ್, ಭರತ್ ಹಾಜರಿದ್ದರು. MD ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.